ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡಬಹುದು. ಬಂಧುಗಳೇ, ವಿಶೇಷ ಚೇತನರ ಹಲವಾರು ವಿಚಾರಗಳು ಮತ್ತು ಆಲೋಚನೆಗಳು ಮತ್ತು ಹಲವಾರು ಸಮಸ್ಯೆಗಳು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರಗಳು, ಹೀಗೆ ಹಲವಾರು ವಿಚಾರವಾಗಿ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಂದು ಸಂದೇಶ ಕೊಡುವುದಾಗಲಿ ಮತ್ತು ಒಂದು ವಿಚಾರ ಹಂಚಿಕೊಳ್ಳೋದಾಗಲಿ ಇವರು ಕೆಲಸ ಮಾಡ್ತಾ ಬರ್ತಾ ಇದೆ. ಈ ವಿಚಾರವಾಗಿ ಎಷ್ಟು ಜನ ಒಪ್ಪಿಕೊತಿರೋ ಎಷ್ಟು ಜನ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಮ್ಮ ಅನಿಸಿಕೆ ಹೇಳೋದನ್ನು ಹೇಳ್ತೀವಿ. ಇಲ್ಲಿ 10 ಮಂದಿ ಒಳಗೆ ಒಬ್ಬರಿಬ್ಬರು ಒಪ್ಪಿಕೊಂಡ್ರು ನಮ್ಗೆ ತೃಪ್ತಿ. ಯಾಕಂದರೆ ಎಲ್ಲರೂ ಒಪ್ಕೋಬೇಕಂತೇನಿಲ್ಲ, ಇರೋ ವಿಷಯ ಎಲ್ಲರಿಗೂ ಗೊತ್ತಿರ್ತದೆ, ಬಟ್ ಅದು ಯಾರು ಹೇಳಲ್ಲ. ಅವ್ರು ಹೊಟ್ಟೆಯಲ್ಲಿ ಇಟ್ಕೊಂಡು ಕೂಡ್ತಾರೆ. ನಮ್ಮಂಥವ್ರು ಏನಾದ್ರು ಮುಕ್ತವಾಗಿ ಹೇಳ್ತೀವಲ್ಲ, ನಮ್ಮಂಥವ್ರು ಮುಕ್ತವಾಗಿ ಹೇಳೋದ್ರಿಂದ ನಾವು ಸ್ವಲ್ಪ ನೋಡೋರ ದೃಷ್ಟಿಯಲ್ಲಿ ಬೇರೆ ಕಾಣ್ತೀವಿ, ಕೆಟ್ಟವರಾಗಿ ಕಾಣ್ತೀವಿ. ಇರಲಿ, ಅದೇನೇ ವಿಚಾರ ಇರಲಿ, ಬಟ್ ಹೇಳೋದಂತೂ ಹೇಳ್ಬೇಕಲ್ಲ. ಧರ್ಮದ ನಮ್ಮದೊಂದು, ಆ ಧರ್ಮದ ಪ್ರಕಾರ ನಾವು ಒಂದು ವಿಚಾರನ ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ವಿಶೇಷ ಚೇತನರ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿವೆ. ಹಲವಾರು ಅರ್ಜಿ ಹಾಕುವುದಾಗಲಿ, ಅದನ್ನು ಪಡೆಯುವುದಾಗಲಿ ಮತ್ತು ಅದರಲ್ಲಿ ಆಯ್ಕೆ ಮಾಡುವುದಾಗಲಿ, ಹೀಗೆ ಹಲವಾರು ನಿಯಮಗಳ ಅಡಿಯಲ್ಲಿ ಒಂದು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಹಲವಾರು ಯೋಜನೆಗಳ ನಿಯಮಗಳ ಅಡಿಯಲ್ಲಿ ಆಯ್ಕೆ ಮಾಡುವಾಗ ಕೆಲವೊಂದು ವ್ಯತ್ಯಾಸಗಳಾಗ್ತವೆ. ವ್ಯತ್ಯಾಸಗಳಂದ್ರೆ ಕೆಲವೊಬ್ಬರಿಗೆ ಫಲಾನುಭವಿಗಳಿಗೆ ಅರ್ಜಿ ಹಾಕ್ತಿರ್ತಾರೆ, ಸಿಗಲ್ಲ. ಇನ್ನು ಕೆಲವೊಬ್ಬರಿಗೆ ಅರ್ಜಿ ಹಾಕದೇನೆ ಫಲಾನುಭವಿಗಳಿಗೆ ಆ ಯೋಜನೆಯ ಪಡೆದು ಅವರು ಅಲ್ಲಿ ಫಲಾನುಭವಿ ಆಗ್ತಾರೆ. ಇವೆಲ್ಲಗಳ ನಡುವೆ ಬೇರೆ ಬೇರೆ ಇಲಾಖೆಯಿಂದನೂ ಅರ್ಜಿಗಳನ್ನು ಹಾಕಿ ಅಲ್ಲಿನೂ ಪಡೆದಿರ್ತಾರೆ, ಇಲ್ಲಿನೂ ಪಡೆದಿರ್ತಾರೆ. ಇವೆಲ್ಲ ವ್ಯತ್ಯಾಸಗಳ ಕಾರಣ ಏನು ಅನ್ನೋದನ್ನು ನಮಗೆ ಮುಂದೆ ನೋಡೋಣ. ಈ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಗಾಡಿ ಏನದ ಎಲ್ಲರೂ ತೊಗೊತಾರೆ. ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಇಲಾಖೆಯಲ್ಲಿ ಅರ್ಜಿ ಹಾಕಿ ತೊಗೊತಾರೆ. ಈ ಇಲಾಖೆ ಗೊತ್ತಿಲ್ಲದೇ ಬೇರೆ ಬೇರೆ ಇಲಾಖೆಯಲ್ಲಿ ತೊಗೊಂಡಿರ್ತಾರೆ. ಈಗ ಉದಾಹರಣೆ ಅಂದರೆ ಕೆಲವರು ತಾಲೂಕು ಪಂಚಾಯಿತಿಯಲ್ಲಿ ತೊಗೊಂಡಿರ್ತಾರೆ, ಕೆಲವರು ಜಿಲ್ಲಾ ಪಂಚಾಯಿತಿಯಲ್ಲಿ ತೊಗೊಂಡಿರ್ತಾರೆ, ಕೆಲವರು ಶಾಸಕರಲ್ಲಿ ತೊಗೊಂಡಿರ್ತಾರೆ, ಇನ್ನೂ ಕೆಲವರು ಸಂಸದರಲ್ಲಿ ತೊಗೊಂಡಿರ್ತಾರೆ, ಇನ್ನೂ ಕೆಲವರು ವಿಧಾನ ಪರಿಷತ್ ಸದಸ್ಯರಲ್ಲಿ ತೊಗೊಂಡಿರ್ತಾರೆ, ಇನ್ನೊಬ್ಬರು ರಾಜ್ಯಸಭಾ ಸದಸ್ಯರಲ್ಲಿ ತೊಗೋತಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ವಿಧಗಳಲ್ಲಿ ಅನುದಾನ ಕಾಯ್ದಿರಿಸಿದ ಕಾರಣ ಅದನ್ನು ಪಡಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಪ್ರಯತ್ನ ಮಾಡೋದ್ರ ಜೊತೆಗೆ ಕೆಲವೊಬ್ಬರು ಉದ್ದೇಶಪೂರ್ವಕವಾಗಿ 2-3 ಗಾಡಿ ತೊಗೊಂಡಿರ್ತಾರೆ. ಆ 2-3 ಗಾಡಿ ಯಾಕೆ ತೊಗೊಂಡಿರ್ತಾರೆ ಅನ್ನೋದನ್ನು ಈ ವಿಚಾರವಾಗಿ ನಾವು ಮುಂದೆ ಹೇಳೋಣ. ಯಾಕಂದರೆ 2-3 ಗಾಡಿ ಎಲ್ಲಿ ತೊಗೊಂಡಾರ ಅನ್ನೋ ವಿಚಾರ ಎಲ್ಲರಿಗೂ ಬರ್ತದೆ, ಬಟ್ ಅದು ಪರಿಶೀಲನೆ ಮಾಡಬೇಕು. ನಮ್ಮ ಚಾನಲ್ಗೆ ಪಕ್ಕ ಮಾಹಿತಿ ಇದೆ. ಮಾಹಿತಿ ಆಧಾರ ಮೇಲೆ ನಾವು ಹೇಳ್ತಾ ಇರೋದು. ಯಾಕಂದರೆ ಕೆಲವೊಂದು ವಿಶೇಷ ಚೇತನರಿಗೆ ಅವರು ನಿಜವಾದ ಹ್ಯಾಂಡಿಕ್ಯಾಪ್ಟ್ ಇರಲ್ಲ. ಆ ಹ್ಯಾಂಡಿಕ್ಯಾಪ್ಟ್ ಇರಲಾರ್ದವ ಗಾಡಿ ತೊಗೊಂಡು ತಿರುಗಾಡ್ತಿರ್ತಾನೆ. ಅಲ್ಲಿ ಬೇರೆ ಒಬ್ಬ ನಿಜವಾದ ಅಂಗವಿಕಲನಿಗೆ ಅದು ಹೇಳಲಾಗದಂತೆ ಸಂಕಷ್ಟ ಆಗ್ತದೆ. ಯಾಕಂದರೆ ಇಲ್ಲಿ ಅಧಿಕಾರಿಗಳ ಒಂದು ಆಯ್ಕೆ ಮಾಡುವಾಗ ಆಗ್ತಕ್ಕಂಥ ತಪ್ಪುಗಳು, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಿರೋ ಅಥವಾ ಉದ್ದೇಶಪೂರ್ವಕ ಅಧಿಕಾರಿಗಳು ಪಟ್ಟಿರ್ತಾರೋ ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳ ನಡುವೆ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೋಬೇಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ ಇಲ್ಲಿ ತಾಲೂಕು ಪಂಚಾಯಿತಿ ಬಜೆಟಲ್ಲಿ ಕಾಯ್ದಿರಿಸಿರ್ತಾರೆ, ಗ್ರಾಮ ಪಂಚಾಯಿತಿಗಳಲ್ಲಿ ತೊಗೊಂಡಿರ್ತಾರೆ ಮತ್ತು ಶಾಸಕರಲ್ಲಿ ತೊಗೊಂಡಿರ್ತಾರೆ. ಹೇಳ್ದೆ ಅಲ್ಲ, ಆ ತೊಗೊಂಡಂಥ ಗಾಡಿ ಫಲಾನುಭವಿ ಯಾರ ಹತ್ರನೂ ಇಂಥಲ್ಲಿ ತೊಗೊಂಡಿನ ಅಂತ ಹೇಳಲ್ಲ. ಆ ವಿಚಾರವಾಗಿ ಈ ಮೊದಲು ನಾವು ಒಂದು ವಿಡಿಯೋ ಮಾಡಿದ್ದೆವು. ಏನಂತಂದರೆ, ಯಾವುದೇ ಒಂದು ಫಲಾನುಭವಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅಥವಾ ಅರ್ಜಿ ಹಾಕುವುದಕ್ಕಿಂತ ಮುಂಚೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಒಂದು ದೃಢೀಕರಣ ಪತ್ರ ತಗೋಬೇಕು ಅಂತಕ್ಕಂಥ ವಿಚಾರ ಹೇಳಿದಾಗ, ಅದು ನಮ್ಮ ವಿಚಾರ ಹೇಳಿದ್ದಕ್ಕಾಗಿ ಮಾಡಿದಾರೋ ಗೊತ್ತಿಲ್ಲ, ಭಗವಂತ ಗೊತ್ತು. ಬಟ್ ನಿರ್ದೇಶಕರು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದನ್ನು ತಾವೆಲ್ಲ ಗಮನಿಸಿದ್ರೆ, ಅಂದರೆ ದೃಢೀಕರಣ ಕೊಡಬೇಕು ಅಂತೇಳಿ. ಈ ದೃಢೀಕರಣ ಕೊಡುವಾಗ ಒಂದು ಮಾತು ಎಲ್ಲರಲ್ಲಿ ಒಂದು ಕಿವಿಮಾತು ಹೇಳೋದಂದರೆ, ಇಲ್ಲಿ ಪ್ರಾಮಾಣಿಕತೆ ಇರಬೇಕು. ದೃಢೀಕರಣ ಕೊಡಬೇಕಾದ್ರೂ ಪ್ರಾಮಾಣಿಕತೆ ಇರಬೇಕು. ದೃಢೀಕರಣ ಫಾರ್ಮೆಟು ಗೊತ್ತಿಲ್ಲ, ಆ ದೃಢೀಕರಣ ಫಾರ್ಮೆಟು ಇಲಾಖೆ ಇನ್ನೂ ಅದು ಕಾರ್ಯಕ್ಕೆ ತಂದಿಲ್ಲ. ಅದಕ್ಕೆ
ಇಲಾಖೆ ಸರಬರಾಜು ಮಾಡಿಲ್ಲ. ಆದರೂ ದೃಢೀಕರಣ ಕೊಡಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳನ್ನು ಅಳವಡಿಸಬೇಕು ಮತ್ತು ಅಲ್ಲಿ ಕಡ್ಡಾಯ ಕೆಲವೊಂದು ನಿಯಮಾವಳಿಗಳು ಅಲ್ಲಿ ಇಲಾಖೆನೇ ಮಾಡಿ ಅದನ್ನು ಕೊಡಬೇಕಾದಂಥ VRW ಅಥವಾ URW MRW ಅವರಿಗೊಂದು ಪಕ್ಕಾ ಮಾಹಿತಿ ಅಂದರೆ ಒಂದೇ ಥರ ಫಾರ್ಮೇಟ್ ಇರಬೇಕು. ಇಲ್ಲಿ ಅವರವರ ನಾಲೆಜಕ್ಕೆ ಅವರವರಿಗೆ ಜ್ಞಾನಕ್ಕೆ ಬಿಟ್ಟರೆ ಅಲ್ಲಿ ತಪ್ಪುಗಳಾಗ್ತವೆ ಗ್ಯಾರಂಟಿ. ಆ ದೃಢೀಕರಣ ಪತ್ರದಲ್ಲಿ ಪ್ರಾಮಾಣಿಕತೆ ಇರಬೇಕು ಮತ್ತು ಒಂದು ಕಡ್ಡಾಯ ಒಂದೇ ನಿಯಮ ಇರಬೇಕು, ಒಂದೇ ನಮೂನೆ ಅದನ್ನು ಇಲಾಖೆ ಹೊರತರಬೇಕು. ಇದ್ರ ಜೊತೆಗೆ ಇಲ್ಲಿ ಬೇರೆ ಈ ಪುರಸಭೆಯಲ್ಲಿ ಕಾರ್ಪೊರೇಷನಲ್ಲಿ ತಗೊಂಡಿರ್ತಾರೆ, ಪುರಸಭೆ ಕಾರ್ಪೊರೇಷನ್ ನಗರಸಭೆ ಇಂಥ ಇಲಾಖೆಯಲ್ಲೂ ತಗೊಂಡಿರ್ತಾರೆ. ಇಲ್ಲಿ ಈ ತಗೊಳ್ಳೋದು ಮಾಹಿತಿ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಎಲ್ಲೇ ಯಾವುದೇ ಇಲಾಖೆ ಒಂದು ಅಂಗವಿಕಲರಿಗೆ ಈ ಫಲಾನುಭವಿಗೆ ಸರ್ಕಾರಿ ಸೌಲಭ್ಯ ಅದು ಯಾರು ತಗೋಬೇಕಂತಿಲ್ಲ, ಸರ್ಕಾರಿ ಸೌಲಭ್ಯ ಕೊಡ್ತಾರೆ ಕರೆಯೋದು. ಆದರೆ ಇನ್ನೊಬ್ಬರು ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ವಿಚಾರ ಮಾಡಬೇಕಾಗಿರ್ತದೆ. ಅದಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ಇಲಾಖೆ ಪ್ರತಿ ವರ್ಷ ಯಾವುದೇ ಈಗ ತಾಲೂಕು ಪಂಚಾಯತಿ ಯಾವುದೋ ಒಂದು ತಾಲೂಕು ಪಂಚಾಯತಿ ಒಂದು ಫಲಾನುಭವಿಗಳಿಗೆ ಇಂತಿಂಥ ಸೌಲಭ್ಯ ಕೊಟ್ಟಿರೋ ಅಂಗವಿಕಲರಿಗೆ ಅನ್ನೋದನ್ನು ಅದರದೊಂದು ಪ್ರತಿ ಆಯ್ಕೆಯಾದಂಥ ಫಲಾನುಭವಿಗಳ ಪ್ರತಿಯನ್ನು ಯಾರಿಗೆ ಕಳಿಸ್ಬೇಕು ಅನ್ನೋದನ್ನು ಗಮನದಲ್ಲಿ ಮೊದಲೇ ಅಲ್ಲಿ ಕಡ್ಡಾಯವಾಗಿ ನಿಯಮ ಮಾಡಬೇಕು. ಯಾಕಂದರೆ ಇಲಾಖೆನೇ ಆ ಥರ ನಿಯಮ ಮಾಡಿಲ್ಲ. ಅದೊಂದು ಮಾನ್ಯ ನಿರ್ದೇಶಕರು ದಯವಿಟ್ಟು ನಿರ್ದೇಶಕರು ಮನವಿ ಮಾಡ್ಕೋತೀನಿ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥ ಫಲಾನುಭವಿ ಇರಲಿ, ಬೇರೆ ಇಲಾಖೆಯವರು ನಮ್ಮವರಿಗೆ ಏನು ಸಹಾಯ ಮಾಡಿರ್ತಾರೆ, ನಮ್ಮ ವಿಶೇಷಚೇತನರಿಗೆ ಏನಾದರೂ ಸೌಲಭ್ಯಗಳು ಕೊಟ್ಟಿರ್ತಾರೆ, ಅದರದೊಂದು ಮಾಹಿತಿ ಕಡ್ಡಾಯವಾಗಿ ಎಲ್ಲಿ ಕೊಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಯಾಕಂದರೆ ಆಯ್ಕೆಯಾದಂಥ ಫಲಾನುಭವಿ ನಮ್ಮ ಇಲಾಖೆಯಲ್ಲಿ ತೊಗೊಂಡಿರ್ತಾರೆ, ಅಲ್ಲಿ ತೊಗೊಂಡಿರ್ತಾರೆ, ಬೇರೆ ಕಡೆ ತೊಗೊಂಡಿರ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಮಾನ್ಯ ನಿರ್ದೇಶಕರು ಒಂದು ಕೆಲಸ ಮಾಡಿ ಎಲ್ಲ ಇಲಾಖೆಗೆ ಒಂದು ಪತ್ರ ಬರೆದು ನಿಮ್ಮ ಹತ್ರ ಯಾವುದೇ ಅಂಗವಿಕಲ ಫಲಾನುಭವಿ ಸೌಲಭ್ಯ ತಗೊಂಡಿದ್ರೆ ಯಾವುದೇ ಸೌಲಭ್ಯ ತಗೊಳ್ಳೋದು ಒಳ್ಳೆಯದೇ, ಆದರೆ ತಗೊಂಡಂಥ ಸೌಲಭ್ಯದ ಮಾಹಿತಿಯನ್ನು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಒಂದು ಪತ್ರ ಬರೀಬೇಕು. ಯಾಕಂದರೆ ಇದು ಕಡ್ಡಾಯವಾಗಿ ಕೊಡ್ಬೇಕಂತ ಬರೀಬೇಕು. ಯಾಕಂದರೆ ಸುಮ್ಮನೆ ಏನೋ ಪತ್ರ ಬರೆದು ಈ ಮೊದಲು ಹೇಳೋದಲ್ಲ, ಸಮಜಾಯಿಷಿ ಪತ್ರಗಳಿಗೆ ಸಮಸ್ಯೆ ಪರಿಹಾರ ಆಗಲ್ಲ ಅನ್ನೋ ವಿಡಿಯೋ ಮಾಡಿದಲ್ಲ, ಆ ಥರ ಪರಿಹಾರ ಸಿಗದೇ ಇರತಕ್ಕಂಥ ಪತ್ರ ಆಗಬಾರ್ದು. ಕಡ್ಡಾಯವಾಗಿ ಅಲ್ಲಿ ಮಾಹಿತಿ ಕೊಡಬೇಕು ಅಂತಕ್ಕಂಥ ಬೇರೆ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ನಿರ್ದೇಶಕರು ಏನು ಪತ್ರ ಬರೆದ್ರೆ ಅಲ್ಲಿ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಕಾರಣ ಏನಂದರೆ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಅಂತಾರಲ್ಲ, ನಡಬರಕ್ಕೆ ಸಂಪರ್ಕದ ಕೊರತೆ. ನಮ್ಮ ಇಲಾಖೆ ಅಧಿಕಾರಿಗಳೂ ಸಹಿತ ಅವರು ಮಾಡಬೇಕಾದ ಕೆಲಸ ಏನಂದರೆ, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಇಲಾಖೆಗೆ ಪತ್ರ ಬರೆದು ಪ್ರತಿ ವರ್ಷ ಎಷ್ಟು ನೀವು ಈ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಜೂನ್ ಜುಲೈ 2-3 ತಿಂಗಳು ಆಗಸ್ಟ್ ತನಕ ಏನು ಅರ್ಜಿ ಹಾಕ್ತಾರಲ್ಲ, ಈ 3 ತಿಂಗಳ ಹೊತ್ತಲ್ಲಿ ಅರ್ಜಿ ಹಾಕೋದಕ್ಕಿಂತ ಮುಂಚೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಜಿಲ್ಲೆಯ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ನಿಮ್ಮ ಇಲಾಖೆಯಲ್ಲಿ ಈ ಸಾಲಿನಲ್ಲಿ ಅಂದರೆ ಈ ಪ್ರಸ್ತುತ ಸಾಲಿನಲ್ಲಿ ಯಾವುದಾದ್ರೂ ಸೌಲಭ್ಯ ಅಂಗವಿಕಲರು ಪಡೆದಿದ್ದರೆ ಆ ಫಲಾನುಭವಿಗಳ ಪಟ್ಟಿಯನ್ನು ನಮ್ಮ ಇಲಾಖೆಗೆ ತಂದು ಸಲ್ಲಿಸಿ ಅಂತಕ್ಕಂಥ ಒಂದು ಪತ್ರ ಬರೆದ್ರೆ ಆ ಟೈಮ್ನಾಗ ಇವರು ಈಗಾಗಲೇ ತಯಾರಿ ಮಾಡ್ಕೋತಾರಲ್ಲ, ಅರ್ಜಿ ಹಾಕಿರ್ತಾರೆ, ಎಲ್ಲ ದಾಖಲಾತಿಗಳ ಪರಿಶೀಲನೆ ಮಾಡ್ತಾರೆ, ಎಲ್ಲ ಸೂಟೌಟ್ ಅದೆಲ್ಲ ಇದು ಮಾಡಿ ಪರಿಶೀಲನೆ ಮಾಡಿ ಒಂದು ನಿಗದಿ ಮಾಡಿದ ಒಂದು ಲಿಸ್ಟ್ ಮಾಡಿರ್ತಾರಲ್ಲ, ಎಲ್ಲ ಆಯ್ಕೆಯ ಲಿಸ್ಟ್ ಮಾಡಿರ್ತಾರೆ, ಎಲ್ಲ ಅರ್ಜಿಗಳ ಎಲ್ಲ ದಾಖಲಾತಿಗಳು ಪರಿಪೂರ್ಣ ಅದಾವ ಅಂತಕ್ಕಂಥ ಒಂದು ಲಿಸ್ಟ್ ಮಾಡಿರ್ತಾರೆ. ಅಂದರೆ ಇಲ್ಲಿ ಪರಿಪೂರ್ಣ ಅಂದರೆ ಎಲ್ಲರೂ ದಾಖಲಾತಿಗಳು ಹಾಕಿರ್ತಾರೆ, ಆದರೂ ಕೆಲವೊಂದು ಏನೋ ನ್ಯೂನತೆಗಳು ಹುಡುಕಿ ತೆಗಿತಕ್ಕಂಥ ಅಧಿಕಾರಿಗಳು ಇರ್ತಾರೆ, ನ್ಯೂನತೆ ಹುಡುಕಿ ರಿಜೆಕ್ಟ್ ಮಾಡ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ. ಅಂಥವ್ರು ಆಗಬಾರ್ದು. ಯಾಕಂದ್ರೆ ಹಂಗೆ ಮಾಡಬಾರ್ದ್ರಿ, ಅನ್ಯಾಯ ಮಾಡಬಾರ್ದು ಅಂಗವಿಕಲರಿಗೆ. ಅದಕ್ಕೆ ಆ ಥರ ಒಂದು ಕೊನೆಯ ಪಟ್ಟಿ ತಯಾರು ಮಾಡ್ತಾರಲ್ಲ, ಕೊನೆಯ ಪಟ್ಟಿ ಸಿದ್ಧಪಡಿಸೋದಕ್ಕಿಂತ ಮುಂಚೆ ಅಂದ್ರೆ ಕಮಿಟಿ ಆಯ್ಕೆ ಸಮಿತಿ ಗಮನಕ್ಕೆ ತರೋದಕ್ಕಿಂತ ಮುಂಚೆ ನೀವು ಈ ಸಿದ್ಧತೆ ಮಾಡಿಕೊಂಡು ಅಂಗವಿಕಲರಿಗೆ ಆ ಜಿಲ್ಲೆಯಲ್ಲಿ ಯಾವ ಇಲಾಖೆಯಲ್ಲಿ ಏನೇನು ಅರ್ಜಿಗಳು ಹಾಕಿ ಏನೇನು ಫಲಾನುಭವಿಗಳು ಸೌಲಭ್ಯ ತಗೊಂಡಾರ ಅನ್ನೋದನ್ನ ಮಾಹಿತಿ ತಗೊಂಡ್ರೆ, ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಿಡಿದು ಜಿಲ್ಲಾ ಮಟ್ಟದ ಇಲಾಖೆಗಳಿಗೂ ಸಹಿತ ಪತ್ರ ಬರೆದು ನಿಮ್ಮ ಒಂದು ಕೆಲಸ ಮಾಡ್ಕೊಂಡು ರೆಡಿ ಇಟ್ಟರೆ ಅದನ್ನು ಮತ್ತೆ ಕೊಟ್ಟಾದ್ಮೇಲೆ ನೀವು ಇಲ್ಲಿ ನೀವು ಅರ್ಜಿ ಹಾಕಿಯನ್ನು ಸಿದ್ಧ ಮಾಡಿದಂಥ ಪಟ್ಟಿಯಲ್ಲಿ ಆ ಒಂದು ಫಲಾನುಭವಿ ಹೆಸರಿದ್ರೆ ಅದನ್ನು ತೆಗೆದುಹಾಕಿ ಇನ್ನು ಹಿಂದ್ಗಡೆ ಅರ್ಜಿ ಹಾಕಿದಂಥ ಫಲಾನುಭವಿಗಳನ್ನು ಅದರಲ್ಲಿ ಸೇರಿಸ್ಕೊಂಡು ಆಯ್ಕೆ ಸಮಿತಿ ಗಮನಕ್ಕೆ ತಂದರೆ ಅಂಥ ಒಂದು ಸಂದರ್ಭದಲ್ಲಿ ನಿಜವಾದ ಪ್ರಾಮಾಣಿಕವಾಗಿ ಆಯ್ಕೆ ಸಮಿತಿಯ ಕೆಲಸ ಆಗ್ತದೆ. ಜೊತೆಗೆ ನಿಜವಾದ ಅಂಗವಿಕಲರಿಗೆ ಈ ಒಂದು ಸೌಲಭ್ಯಗಳು ಮೂಡ್ತಾವೆ. ಯಾಕಂದರೆ ಇಲ್ಲಿ ಏನು ಕೊರತೆ ಆಗ್ತದೆ ಅಂದರೆ
ಅವ್ರು ಈ ಪ್ರತಿ ವರ್ಷ ಇವ್ರು ಅರ್ಜಿ ಹಾಕ್ತಾರೆ, ಅರ್ಜಿ ಹಾಕಿದವ್ರು ಮತ್ತೆ ಹಾಕ್ತಾನೆ, ಏನೋ ಒಂದು ತಿಪ್ಪಲ ಮಾಡ್ತಾನೆ. ಇವು ತಿಪ್ಪಲ ಗೊತ್ತಿರ್ತದೆ, ಎಲ್ಲರಿಗೂ ಇಲಾಖೆಯಲ್ಲಿ ಗೊತ್ತಿರ್ತದೆ, ಇಡೀ ರಾಜ್ಯಕ್ಕೆ ಗೊತ್ತಿರ್ತದೆ. ಆದ್ರೆ ಏನೋ ಮಾಡಿ ಅವನು ತೊಗೊಂಡಿರ್ತಾನೆ. ಈ ನಿಜವಾಗ್ಲೂ ನಾನು ಹೇಳೋದಂದ್ರೆ ಇದನ್ನ ಇಲಾಖೆ ಏನಾದರೂ ಗಂಭೀರವಾಗಿ ಪರಿಗಣಿಸಿ, ಮಾನ್ಯ ಸಚಿವರಲ್ಲಿಯೂ ಮನವಿ ಮಾಡ್ಕೋತೀನಿ, ಮಾನ್ಯ ನಿರ್ದೇಶಕರಲ್ಲಿ ಮನವಿ ಮಾಡ್ಕೋತೀನಿ, ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಏನಾದರೂ ಮಾಡಿದ್ರೆ ರಾಜ್ಯದಲ್ಲಿ ದೈಹಿಕ ಅಂಗವಿಕಲರಕ್ಕಿಂತ ಈ ಗಾಡಿಗಳು ಇಂಧನ ಚಾಲಿತ ಗಾಡಿ ಸಪ್ಲೈ ಆಗಿದ್ದು, ಗಾಡಿ ಹಂಚಿಕೆ ಆಗಿದ್ದೇ ಹೆಚ್ಚಾಗಿವೆ ಅನ್ನೋ ಅನುಮಾನ ನಮ್ಮ ಚಾನಲ್ಗೆ ಗಮನಕ್ಕಿದೆ. ಯಾಕಂದ್ರೆ ಇಲ್ಲಿ ದೈಹಿಕ ಅಂಗವಿಕಲರು ಅಂಕಿ ಸಂಖ್ಯೆಗಿಂತ ಗಾಡಿ ಹಂಚಿಕೆ ಹೆಚ್ಚಾಗ್ತಾ ಇದೆ. ಕಾರಣ ಏನಂದ್ರೆ ಇಲ್ಲಿ ಗಾಡಿನೇ ಹೆಚ್ಚಾಗ್ಯಾವ, ಅಂಗವಿಕಲರು ದೈಹಿಕ ಅಂಗವಿಕಲರು ಕಡಿಮೆ ಜೊತೆಗೆ ದೈಹಿಕ ಅಂಗವಿಕಲರು ಕಡಿಮೆ ಇದ್ರೂ ಸಹಿತ ಇನ್ನೂ ಕೆಲವೊಂದು ಫಲಾನುಭವಿಗಳಿಗೆ ಇಂಧನ ಚಾಲಿತ ಪೆಟ್ರೋಲ್ ಗಾಡಿನ ಸಿಕ್ಕಿಲ್ಲ. ಕಾರಣ ಅಂದ್ರೆ ಇಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದಿಲ್ಲ. ಈ ಅಂಗವಿಕಲರು ಮತ್ತು ದೈಹಿಕ ಅಂಗವಿಕಲರು ಮತ್ತು ಗಾಡಿ ಹಂಚಿಕೆ ಇವೆರಡರಲ್ಲಿ ವ್ಯತ್ಯಾಸ ತಾಳಿ ನೋಡ್ಬೇಕಾದ್ರೆ ಇದು ತನಿಖೆ ಆಗಬೇಕು. ಇಲಾಖೆ ಕಡ್ಡಾಯವಾಗಿ ತನಿಖೆ ಕೈಗೊಂಡ್ರೆ ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯಗಳು ಮುಡ್ತಾವ. ಅದಕ್ಕಾಗಿ ನಮ್ಮ ಮಾನ್ಯ ನಿರ್ದೇಶಕರಲ್ಲಿ ನಮ್ಮ ಚಾನಲ್ ಮೂಲಕ ಮನವಿ ಮಾಡ್ಕೋದಂದ್ರೆ ಈ ಒಂದು ಕೆಲಸ ಅಂದ್ರೆ ಎಲ್ಲ ಇಲಾಖೆಗಳಿಗೆ ಪತ್ರ ಬರೆದು ಫಲಾನುಭವಿಗಳಿಗೆ ಆಯ್ಕೆ ಪಟ್ಟಿ ಅಂದ್ರೆ ಏನು ಸೌಲಭ್ಯ ತಗೊಳ್ಳೋಣ ಆ ಒಂದು ಸೌಲಭ್ಯದ ಮಾಹಿತಿಯನ್ನ ಇಲಾಖೆಗೆ ಅಂದ್ರೆ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಕೊಡಲಿ ಅಥವಾ ನಮ್ಮ ನಿರ್ದೇಶಕರಿಗೆ ಕೊಡಲಿ. ರಾಜ್ಯ ಮಟ್ಟದಲ್ಲಿ ಕೇಳೋದಾದ್ರೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನೇ ತಾವು ಪತ್ರ ಬರೆದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಮಾಹಿತಿಯನ್ನು ತಾವು ತಗೊಂಡು ನಮ್ಮ ಇಲಾಖೆಗೆ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಆಯ್ಕೆ ಆಗ್ಯಾವ ಅನ್ನೋದನ್ನ ಹಂಚಿಕೆ ಅದನ್ನು ಕಡೆಗೆ ವಿಂಗಡಿಸಿ ಆಯಾ ಜಿಲ್ಲೆಗೆ ಕಳಿಸ್ಕೊಟ್ರೆ ಅಲ್ಲೂ ಸಹಿತ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ ಅಂತೇಳಿ ಈ ಒಂದು ವಿಚಾರ ನಮ್ಮ ಚಾನಲ್ ಬಂದಿದೆ. ಅಂದ್ರೆ ಇಲ್ಲಿ ಉದ್ದೇಶ ಏನಂದ್ರೆ ನಿಜವಾದ ಫಲಾನುಭವಿಗಳು ನಾವು ಹುಡುಕ್ಬೇಕಾದ್ರೆ, ನಿಜವಾದ ಫಲಾನುಭವಿಗಳಿಗೆ ನಾವು ಮುಟ್ಟಿಸ್ಬೇಕಾದ್ರೆ ಈ ಎಲ್ಲ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ಬೇಕಾದದ್ದು ಬಹಳ ಆದ್ಯ ಕರ್ತವ್ಯ ಅದ. ಯಾಕಂದ್ರೆ ತಗೊಂಡವರೇ ತಗೊಳ್ತಾ ಇದಾರೆ ಅನ್ನೋದು ಏನು ಒಂದು ಮೆಸೇಜ್ ಇದೆ, ಒಂದು ವಾತಾವರಣ ಇದೆ. ಅದನ್ನ ಕಡೆಗಣಿಸ್ಬೇಕಾದ್ರೆ, ಅದನ್ನ ಹೋಗಲಾಡಿಸ್ಬೇಕಾದ್ರೆ ನಮ್ಮ ಇಲಾಖೆ ನಿರ್ದೇಶಕರು ಇಂಥ ಒಂದು ಪತ್ರ ಬರೆದು ಪ್ರತಿಯೊಂದು ಇಲಾಖೆಗೆ ಪತ್ರ ಬರೆದು ಅಲ್ಲಿ ಆಯ್ಕೆಯಾದಂಥ ಅಂಗವಿಕಲ ಫಲಾನುಭವಿಗಳ ಪಟ್ಟಿ ನಮ್ಮ ಜಿಲ್ಲಾ ಇಲಾಖೆಗಾಗಲಿ ಅಥವಾ ರಾಜ್ಯ ನಿರ್ದೇಶಕರ ಕಚೇರಿಗಾಗಲಿ ತಗೊಂಡು ಕಲೆ ಹಾಕಿ ಅದನ್ನು ವಿಂಗಡಿಸಿ ಆಯಾ ಜಿಲ್ಲೆಯಲ್ಲಿ ಆಯಾ ಥರ ಅಂಗವಿಕಲರು ಏನೇನು ತಗೊಂಡಿದ್ದಾರೆ ಅಂತ ವಿಂಗಡಣೆ ಮಾಡಿ ಅದು ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಟ್ರೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಈಗಾಗಲೇ ಏನು ಅರ್ಜಿ ಹಾಕಿ ತಗೊಂಡಿರ್ತಾರಲ್ಲ ಅವರನ್ನ ಹೊರಗಾಕಿ ಮತ್ತೆ ಅರ್ಜಿ ಏನೂ ಪಡಿಲಾರದೆ ಇರ್ತಕ್ಕಂಥ ಅಂಗವಿಕಲರು ಅಲ್ಲಿ ಕಂಡು ಬರ್ತಾರಲ್ಲ ಅವರಿಗೆ ಒಂದು ಮಾಹಿತಿ ಕೊಟ್ಟರೆ, ಅವರಿಗೊಂದು ಸೌಲಭ್ಯ ಕೊಟ್ಟರೆ ಇದು ಪ್ರಾಮಾಣಿಕತೆ ಆಗ್ತದೆ ಮತ್ತು ಪ್ರಾಮಾಣಿಕ ಆಯ್ಕೆ ಆಗ್ತದೆ. ಇಲ್ಲಿ ಯಾವುದೋ ತಪ್ಪುಗಳಾಗಲ್ಲ, ಎಲ್ಲರಿಗೂ ಸೌಲಭ್ಯಗಳು ಮುಡ್ತಾವ ಅನ್ನೋ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ಮಾಡಿದ್ದೀನಿ. ಈ ವರದಿ ಇಷ್ಟ ಆದರೆ ಕಮೆಂಟ್ ಮಾಡಿ ಅಥವಾ ಬೇರೆ ಏನಾದರೂ ವಿಚಾರ ಇದ್ದರೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅಂತೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.